ಎಸ್ ಸರ್. ಫ್ಯೂಚರ್ ಅಲ್ಲಿ ನಮ್ ಪ್ರೊಡ್ಯೂಸರ್ ನೋಡೋಣ, ಟ್ರೈ ಮಾಡೋಣ ಕೊರಿಯನ್ ಇದ್ರೆ ಹೇಳಿದ್ದಾರೆ. ಸೊ ಎಸ್ ಸರ್, ಬಟ್ ವಿ ಆರ್ ಆಲ್ ವರ್ಕಿಂಗ್ ಹಾರ್ಡ್. ತುಂಬಾ ಇಷ್ಟಪಟ್ಟು ವಿ ಆರ್ ಟ್ರೈಂಗ್ ಟು ಗಿವ್ ಅವರ್ ಬೆಸ್ಟ್. ಸೊ ವಿಲ್ ಡೆಫಿನೆಟ್ಲಿ ಡೂ ಇಟ್. ನಾನು ಹೇಳ್ದಂಗೆ ದಿಸ್ ಇಸ್ ಜಸ್ಟ್ ಅ ಪ್ರೋಮೋ. ಸಿನಿಮಾ ನಿಜವಾಗ್ಲೂ ಬೆಸ್ಟ್ ಕೊಡಕ್ ನಾವ್ ಎಲ್ರು ಪ್ರಯತ್ನ ಪಡ್ತೀವಿ. ನಿಮ್ ಬ್ಯಾಕ್ ಸರ್ ನಾನು ಆಕ್ಚುಲಿ BBM ಓದಿದ್ದೀನಿ ಸರ್. BBM ಓದಿ ನಾನು ಡಾನ್ಸಿಂಗ್ ಅಲ್ಲಿ ಇದ್ದೆ. ನಾನು ಬಿ ಬಾಯಿಂಗ್, ಹಿಪ್ ಹಾಪ್ ಎಲ್ಲ ಮೊದಲು ಮಾಡ್ತಿದ್ದೆ ನಾನು. ಅದಾದ್ಮೇಲೆ ರೈಟಿಂಗ್ ಅಲ್ಲೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಸೊ ಐ ಯೂಸ್ ಟು ಗೋ ಟು ಸ್ಟೋರಿ ರೈಟಿಂಗ್ ವರ್ಕ್ಶಾಪ್, ಸ್ಕ್ರೀನ್ ರೈಟಿಂಗ್ ವರ್ಕ್ಶಾಪ್ಸ್, ಫಿಲ್ಮ್ ಮೇಕಿಂಗ್ ವರ್ಕ್ಶಾಪ್ಸ್. ಸೊ ಜೊತೆಗೆ ನನ್ನ ಸರ್ಕಲ್ ಅಲ್ಲಿ ಒಂದಷ್ಟು ಜನ ಸಿನಿಮಾ ಮಾಡ್ತಿದ್ರೆ ಐ ಯೂಸ್ ಟು ಗೋ ಅಂಡ್ ಬಿ ಆನ್ ದ ಸಚ್ ವಿತ್ ದೆಮ್ ಟು ಅಂಡರ್ಸ್ಟ್ಯಾಂಡ್ ದ ಪ್ರಾಸೆಸ್. ಸೊ ಒಂದಷ್ಟು ವರ್ಷ ಟ್ರಾವೆಲ್, ನಿಯರ್ಲಿ 12-13 years ಆಫ್ ಟ್ರಾವೆಲ್. ಅದಾದ್ಮೇಲೆ ಒಂದಷ್ಟು ಶಾರ್ಟ್ ಫಿಲ್ಮ್ಸ್ ಮಾಡಿ, ಒಂದು ಶಾರ್ಟ್ ಫಿಲ್ಮ್ ಮುಖಾಂತರ ಪ್ರೊಡ್ಯೂಸರ್ಗೆ ಇಷ್ಟ ಆಗಿ ಹಿ ಸೆಡ್ ಓಕೆ ಫೈನ್ ಲೆಟ್ಸ್ ಡೂ ಅ ಕಾನ್ಸೆಪ್ಟ್. ಏನ್ ಸರ್? ಶಾರ್ಟ್ ಫಿಲ್ಮ್ ಜಾಕ್ ದ ಡೆವಿಲ್ ಅಂತ ಒಂದ್ ಮಾಡಿದ್ದೀನಿ ಸರ್. ಸೊ ಜಾಕ್ ದ ಡೆವಿಲ್ ಮತ್ತೆ ಕುಬೇರ ಅಂತ ಒಂದ್ ಮಾಡಿದ್ದೆ. ಹೇಳೋದಾ? ಕುಬೇರ ಅಂತ ಒಂದ್ ಮಾಡಿದ್ದೆ. ಇಟ್ಸ್ ಜಸ್ಟ್ ಅ ಪ್ರೊಡ್ಯೂಸರ್ ಪಿಚ್ ಟ್ರೇಲರ್. ಒಬ್ರು ಪ್ರೊಡ್ಯೂಸರ್ ಹೇಳಿದ್ದೆ, ಅವ್ರಿಗೆ ಇಷ್ಟ ಆಯ್ತು. ಅದಾದ್ಮೇಲೆ ಮಾಡೋಣ ಅಂತ ಹೇಳಿದ್ರು. ಬಟ್ ಒಂದ್ ಬೇರೆ ಪೋಸ್ಟರ್ ಬಂತು ಯಾವ್ದೋ ದೊಡ್ಡ ಸ್ಟಾರ್ ಜೊತೆ. ಆಮೇಲೆ ಗೊತ್ತಾಯ್ತು ಒಂದ್ ಸ್ವಲ್ಪ ಅಡಾಪ್ಟ್ ಆಗಿದೆ ಅಂತ. ಸೊ ಐ ಸೆಡ್ ನೋ ಪ್ರಾಬ್ಲಮ್ ಅಂತ ಒಂದ್ ಸ್ಮೈಲಿ ಕೊಟ್ಟೆ ಅವ್ರಿಗಷ್ಟೇ. ಹಾ ಹೇಳಿ. ಎಸ್ ಎಸ್ ಸರ್, ಆಕ್ಚುಲಿ ಎಸ್. ಅವರು ನೀವ್ ಹೇಳ್ದಂಗೆ ತುಂಬಾ ಸೀರಿಯಸ್ ಪಾತ್ರಗಳು ಮಾಡ್ತಿದ್ರು. ಸೊ ನಾನ್ ಕತೆ ಬರಿಬೇಕಾದ್ರೆ ನಾನು ಆಕ್ಚುಲಿ ಇಮಿಡಿಯೇಟ್ಲಿ ನನಗೆ ರಾಮ್ ಸರ್ ಮೈಂಡ್ ಬಂದ್ರು. ಬಿಕಾಸ್ ಐ ಹವ್ ಸೀನ್ ಅವ್ರು ಸ್ಮೈಲ್ ಮಾಡೋದ್ ನಾನು ನೋಡಿದ್ದೀನಿ, ಅವ್ರ ನಗಾಡೋದ್ ನಾನು ನೋಡಿದ್ದೀನಿ. ಸೊ ಐ ಥಾಟ್ ದೇರ್ ಇಸ್ ಸಮಥಿಂಗ್ ಎಲ್ಸ್ ಇನ್ ಹಿಮ್. ಆ ಹ್ಯೂಮರ್ ಇದೆ ಅವರಲ್ಲಿ. ಸೊ ಮತ್ತೆ ಈಸ್ ಆಲ್ಸೋ ಅ ಗುಡ್ ಡಾನ್ಸರ್. ಈಸ್ ಆಲ್ಸೋ ಅ ಗುಡ್ ಡಾನ್ಸರ್. ನಾನು ಆಕ್ಚುಲಿ ನಾನು ಹೇಳ್ದೆ ಈ ತರ ಹಿಂಗ್ ಡ್ಯಾನ್ಸ್ ಆಡ್ಬೇಕು ಸರ್, ನೀವು ಹೇಗ್ ಮ್ಯಾನೇಜ್ ಮಾಡ್ತೀರಿ? ಇಲ್ಲ ಗಿವಿ ನಾನು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಆಡ್ತೀನಿ ಅಂದ್ರು. ಅವ್ರ ರಿಹರ್ಸಲ್ಸ್ ಬಂದಾಗ್ಲೂ ಅಷ್ಟೇ, ದೆನ್ ಐ ಗಾಟ್ ಟು ನೋ. ಸೊ ಅಲ್ಲಿ ಗೊತ್ತಾಯ್ತು ನಾನೇನ್. ಎಲ್ರೂ ನಮಸ್ಕಾರ. ಬಂದಿರೋಂತ ಎಲ್ಲಾ ಮೀಡಿಯಾ ಮತ್ತೆ ಫ್ಯಾಮಿಲಿ, ಫ್ರೆಂಡ್ಸ್, ವೆಲ್ ವಿಶರ್ಸ್, PTS ಆರ್ಮೀಸ್, ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಐ ವಾಂಟ್ ಟು ಥ್ಯಾಂಕ್ ಎವ್ರಿವನ್, ಎವ್ರಿಬಡಿ. ಐ ವಾಂಟ್ ಟು ಥ್ಯಾಂಕ್ ಎವ್ರಿಬಡಿ who's been a part here. ಸೊ ನನ್ನ ಬಗ್ಗೆ, ಸಿನಿಮಾ ಬಗ್ಗೆ, ಆ ಟೈಟಲ್ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಐ ಜಸ್ಟ್ ವಾಂಟ್ ಟು ಥ್ಯಾಂಕ್ ಮೈ ಟೀಮ್. ಮೊದಲನೇದಾಗಿ ಪ್ರೊಡ್ಯೂಸರ್ ಥ್ಯಾಂಕ್ಸ್ ಹೇಳಬೇಕು. ಯಾಕಂದ್ರೆ ಫಸ್ಟ್ ಸಿನಿಮಾ ಒಬ್ಬ ಡೈರೆಕ್ಟರ್ಗೆ ಫಸ್ಟ್ ಪ್ರೊಡ್ಯೂಸರ್ ತುಂಬಾ ಸ್ಪೆಷಲ್ ಅಂಡ್ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಯಾಕಂದ್ರೆ ಲೈಫಲ್ಲಿ ಒಂದು ಫೇಸ್ ಇರುತ್ತೆ. ಆ ಫೇಸ್ ನ ಬಂದ್ಬಿಟ್ಟು ಪ್ರತಿಯೊಬ್ಬ ಆಸ್ಪೈರಿಂಗ್ ಫಿಲ್ಮ್ ಮೇಕರ್ ಹಿ ಹ್ಯಾಸ್ ಟು ಗೋ ಥ್ರೂ ಇಟ್. ಆಸ್ ಆಪರ್ಚುನಿಟೀಸ್ ಡಿಲೇ, ಆಸ್ ಸಕ್ಸಸ್ ಡಿಲೇಸ್, ಸುತ್ತಮುತ್ತಲಿರೋ ಪ್ರತಿಯೊಬ್ರು ಅವ್ರ ಮೇಲೆ ಇಟ್ಟಿರೋ ನಂಬಿಕೆ ಕಮ್ಮಿ ಆಗ್ತಾ ಹೋಗ್ತಿರುತ್ತೆ. ಅಂಥದ್ರಲ್ಲಿ ಅಂತ ಸ್ಟೇಜ್ ಆಫ್ ಲೈಫ್ ಅಲ್ಲಿ ಗುರುತು ಪರಿಚಯ ಇಲ್ದಿರೋರು ಯಾರೋ ಒಬ್ರು ಬಂದು ಸಿನಿಮಾ ಮಾಡೋಣ ಅಂತ ಮುಂದೆ ಬರ್ತಾರೆ. ಸೊ ದಟ್ಸ್ ಸಮಥಿಂಗ್ ರಿಯಲಿ ಗ್ರೇಟ್. ಸೊ ಐ ವಾಂಟ್ ಟು ಥ್ಯಾಂಕ್ ಹಿಮ್ ಫಾರ್ ಇಟ್. ಅದಾದ್ಮೇಲೆ ಮೈ ಕೋ ರೈಟರ್ ಲಾವಣ್ಯ, ಹೂಸ್ ಬೀನ್ ಅ ಹ್ಯೂಜ್ ಸಪೋರ್ಟ್ ಟು ಮೀ, and her contribution has really shaped the story well. So thank you so much for it. My DOP, my editor, more than technicians, they are like my brothers who have really worked hard for the promo and the film. And Sanjay, first time lead ಆಗಿ ಮಾಡ್ತಿದ್ದಾರೆ, and ಅವರು ಸಿಕ್ಕಾಪಟ್ಟೆ ಎಫರ್ಟ್ಸ್ ಹಾಕ್ತಿದ್ದಾರೆ ಸಿನಿಮಾಗೆ. ಸೊ ಎಸ್, ಸೊ ಆಸ್ ಅ ಟೀಮ್ ಆಗಿ ಎಲ್ಲರೂ ಕಷ್ಟಪಟ್ಟು ಅನ್ನೋದಕ್ಕಿಂತ ಶ್ರಮಪಟ್ಟು ಒಂದು ಒಳ್ಳೆ ಸಿನಿಮಾ, ಇಷ್ಟಪಟ್ಟು ಒಂದು ಒಳ್ಳೆ ಸಿನಿಮಾ ಡೆಲಿವರ್ ಮಾಡಕ್ ನಾವೆಲ್ಲರೂ ಪ್ರಯತ್ನ ಪಡ್ತೀವಿ. ಅಂಡ್ ಎಸ್, ನನ್ನ ಹೆಸರು ಕೆವಿನ್. ಸೊ K-pop ಅಂತ ಯಾಕೆ ಇಟ್ವಿ ಅಂದ್ರೆ, ಈಗ K-pop ಇಸ್ ನಥಿಂಗ್ ಬಟ್ ಕೊರಿಯನ್ ಪಾಪ್. ಇದು ತುಂಬಾ ಡಿಕೋಡ್ ಮಾಡುವಂತದ್ ಏನು ಇಲ್ಲ. ಗೂಗಲ್ ಅಲ್ಲಿ ಹೊಡೆದ್ರೆ ಅವ್ರ ಪ್ರಿಫರ್ಡ್ ಲ್ಯಾಂಗ್ವೇಜ್ ಅಲ್ಲೇ ಬಂದ್ಬಿಡುತ್ತೆ ವಾಟ್ ಇಸ್ K-pop ಅಂತ. ಸೊ ಈ ಲೇಟ್ 90s, early 2000 ಅಲ್ಲಿ ಬ್ಯಾಕ್ ಸ್ಟ್ರೀಟ್ ಬಾಯ್ಸ್ ತುಂಬಾ ಪಾಪ್ಯುಲರ್ ಆಗಿತ್ತು, ಆ ಬಾಯ್ ಬ್ಯಾಂಡ್. ಸೊ ನಮ್ ಕನ್ನಡದಲ್ಲೂ ಒಂದು ಬಾಯ್ ಬ್ಯಾಂಡ್ ಇತ್ತು ಅನ್ಸುತ್ತೆ, ಅರ್ಬನ್ ಲ್ಯಾಡ್ಸ್ ಅಂತ. ಚಂದನ್ ಶೆಟ್ಟಿ ಅವರು, ಧ್ರುವ ಸರ್ಜಾ ಅವರೆಲ್ಲರೂ ಇದ್ರು. ಸೊ ಈಗ ಬಿಫೋರ್ ಲಾಕ್ಡೌನ್, ಲೈಕ್ 2-3 years ಬ್ಯಾಕ್ ಆರ್ ಅನ್ ಆಫ್ಟರ್ ಲಾಕ್ಡೌನ್, ಈ K-pop ಅನ್ನೋದು ಸಿಕ್ಕಾಪಟ್ಟೆ ವೈರಲ್ ಆಯ್ತು. ಸೊ ಈ ಸಿನಿಮಾ ಮುಖಾಂತರ K-pop
ಅವರ ಇಂಪ್ಯಾಕ್ಟ್ ಎಷ್ಟಿದೆ, ಇಂಡಿಯಾದಲ್ಲಾಗಿರ್ಬೋದು, ಗ್ಲೋಬಲ್ ಲೆವೆಲ್ ಅಲ್ಲಿ ಆಗಿರ್ಬೋದು, ಯಾವ ಮಟ್ಟಕ್ಕೆ ಇಂಪ್ಯಾಕ್ಟ್ ಇದೆ ಅನ್ನೋದನ್ನ ತೋರ್ಸಕ್ ನಾವು ಹೊರಟಿದೀವಿ. ಅದ್ ಮಾತ್ರ ಅಲ್ಲದೆ ಈ ಕೆ ಪಾಪ್ ಅನ್ನೋ ಎಲಿಮೆಂಟ್ ಮುಖಾಂತರ ಸಾಕಷ್ಟು ವಿಚಾರಗಳನ್ನ ನಾವು ಹೇಳಕ್ ಹೊಡ್ತಾ ಇದೀವಿ. ಸುಮಾರು ಪಾಯಿಂಟ್ಸ್ ಇದೆ ಅದರಲ್ಲಿ. ಲೈಫ್ ಅಲ್ಲಿ ಬೇಕಾಗಿರೋ 2 ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ಈ ಸಿನಿಮಾದಲ್ಲಿ ಹೇಳಕ್ ಹೋಗ್ತಾ ಇದ್ವಿ. ನಮ್ಮ ಡೇ ಟು ಡೇ ಲೈಫ್ ಅಲ್ಲಿ ಆನ್ ಅ ಡೈಲಿ ಬೇಸಿಸ್ ಒಬ್ಬ ಮನುಷ್ಯ ಮಾಡ್ಬೇಕಾಗಿರೋ ಈ 2 ವಿಚಾರ ತುಂಬಾ ಇಂಪಾರ್ಟೆಂಟ್. ಬಟ್ ವಿ ಫೇಲ್ ಟು ಡೂ ಇಟ್, ವಿ ಫೇಲ್ ಟು ಇಂಪ್ಲಿಮೆಂಟ್ ಇಟ್ ಇನ್ ಅವರ್ ಲೈಫ್ಸ್. ಸೊ ಅದನ್ನ ಹೇಳಕ್ ಹೋಗ್ತಾ ಇದೀವಿ. ಸೊ ಎಸ್, ಸುಮಾರು ಲೇಯರ್ಸ್ ಇರೋದ್ರಿಂದ ನಿಮ್ಗೆ ಸಿಕ್ಕಾಪಟ್ಟೆ ಕ್ಯಾರೆಕ್ಟರ್ಸ್ ಬರ್ತಾರೆ. ಶನಿ ಮಹಾತ್ಮ ದೇವ್ರು ಅವ್ರೇನ್ ಮಾಡ್ತಿದ್ದಾರೆ, ಯಮಧರ್ಮರಾಜ ಅವ್ರೇನ್ ಮಾಡ್ತಿದ್ದಾರೆ, ಕೆ ಪಾಪ್ ಅನ್ನೋ ವರ್ಲ್ಡ್ ಅಲ್ಲಿ ಏನ್ ಮಾಡ್ತಿದ್ದಾರೆ. ಸೊ ದೇವ್ ಆಲ್ ಕಮ್ ಟು ಟೀಚ್ ಅ ಲೆಸನ್ ಟು ದ ಜೆನ್ಜಿ ಕ್ರೌಡ್. ಸೊ ಇಷ್ಟು ಹೇಳ್ಬೋದು. ಏನಾದ್ರು ಕ್ವೆಶ್ಚನ್ಸ್ ಇದ್ರೆ. ಆಕ್ಚುಲಿ ಸುಮಾರು ಜನ ಇದ್ದಾರೆ, ಬಟ್ ಆಸ್ ಆಫ್ ನೌ ಬಟ್ ವಿಷ್ಣು ಇದ್ದಾರೆ, ಮ್ಯಾಡ್ ಸ್ಕ್ವೇರ್ ವಿಷ್ಣು ಇದ್ದಾರೆ. ಇನ್ನೊಬ್ರು ಇನ್ನೂ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗ್ಲಿಲ್ಲ, ಬಟ್ ಹೀಸ್ ಲೈಕ್ ದ ಸ್ಟೋರಿ. ತುಂಬಾ ಇಂಪಾರ್ಟೆಂಟ್ ಪಾತ್ರ. ಇಷ್ಟು ಬೇಗ ಹೇಳಿದ್ರೆ ಐ ಡೋಂಟ್ ಥಿಂಕ್ ಇಟ್ ವಿಲ್ ಬಿ ಫೇರ್ ಎನಫ್ ಫ್ರಮ್ ಅವರ್ ಸೈಡ್. ಬಟ್ ಅತಿ ಶೀಘ್ರದಲ್ಲಿ ಇನ್ನ 1 or 2 months ಅಲ್ಲಿ ವಿಲ್ ರಿವೀಲ್ ದ ಕ್ಯಾರೆಕ್ಟರ್. ಒಂದು ಕ್ಯಾರೆಕ್ಟರ್ ಇಂಟ್ರೋ ತರ ನಾವು ಇದ್ ಮಾಡ್ತೀವಿ. ಇಂಡಿಯನ್ ಅಂದ್ರೆ ಕೊರಿಯನ್ ನಂಗೆ ಗೊತ್ತಿರೋಂಗೆ ಮೇ ಬಿ 60 to 70% ಇಂಪ್ಯಾಕ್ಟ್. ಅಂದ್ರೆ ಈಗ ನಮ್ಮ ಅಣ್ಣನ ಮಗಳು, ಅವಳು ಬರೀ 7 years old. ಅವಳಿಗೆ BTS ಗೊತ್ತು, ಬ್ಲಾಕ್ ಪಿಂಕ್ ಅನ್ನೋ ಇನ್ನೂ ಒಂದು ಬ್ಯಾಂಡ್ ಗೊತ್ತು. ನಾನು ಒಂದ್ಸಲ BTS ಬಗ್ಗೆ ಸುಮ್ನೆ ತಮಾಷೆಗೆ ಏನೋ ಹೇಳಿದೆ. ನನ್ನ ಜೊತೆ 2 ದಿನ ಮಾತಾಡ್ಲಿಲ್ಲ. ನಾನ್ ಸಾರಿ ಕೇಳಿದ್ಮೇಲೆ ಆಮೇಲೆ ಮಾತಾಡಿದ್ಲು. ಓಕೆ, ಅದು ಬೇರೆ BTS ಅಂತ. ಓಕೆ, ಹೌದು ಸರ್. ಅದ್ ಆಕ್ಚುಲಿ ಬ್ರೀಫ್ ಆಗಿ ಹೇಳ್ಬೇಕಂದ್ರೆ ಒಂದು ಡ್ರೀಮ್ ವರ್ಲ್ಡ್ ನಡೆಯುವಂತ ಒಂದು ಕತೆ. ಆಕ್ಚುಲಿ ನಮ್ಗೆ ಒಂದು 70 to 80% ಫಸ್ಟ್ ಹಾಫ್ ಆಲ್ಮೋಸ್ಟ್ ಡ್ರೀಮ್ ವರ್ಲ್ಡ್ ಅಲ್ಲೇ ನಡೆಯುತ್ತೆ. ಅದ್ರಲ್ಲಿ ಆ 60 days ಟಾಸ್ಕ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ಇನ್ ಡೀಟೇಲ್ ಆಗಿ ಈಗ ಹೇಳಕ್ ಆಗಲ್ಲ, ಬಟ್ ಸಿನಿಮಾ ನೋಡಿದಾಗ ಆ 60 days ಯಾಕೆ ಅಷ್ಟು ಇಂಪಾರ್ಟೆಂಟ್, ಈ ಕೆ ಪಾಪ್ ಕಲ್ಚರ್ ಆ 60 days ಅಲ್ಲಿ ಏನ್ ಹೇಳಕ್ ಹೋಗ್ತಾ ಇದೀವಿ, ಜೊತೆಗೆ ಇಟ್ ಹ್ಯಾಸ್ ಅ ಸ್ಟ್ರಾಂಗ್ ಮೆಸೇಜ್. ನೀವು ಒಂದ್ ಶಾರ್ಟ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಇವ್ರ ಕಾಟ ತಡೆಯಕ್ ಆಗ್ತಲ್ಲ, ಸೂಸೈಡ್ ಮಾಡ್ಕೊಬಿಡೋಣ ಅಂತ ಒಂದಿದೆ. ಸೊ ದಟ್ ಸೂಸೈಡ್ ಇಸ್ ಲೈಕ್ ಅ ಕೀ ವರ್ಡ್ ಫಾರ್ ದ ಫಿಲಮ್. ಸೊ ಆ 60 days ಟಾಸ್ಕ್ ಇಸ್ ಸಮಥಿಂಗ್ ರಿಲೇಟೆಡ್ ಟು ದಟ್. ಎಸ್ ಎಸ್, ಓಕೆ ಓಕೆ. ಆಕ್ಚುಲಿ ನನ್ಗೆ ಪ್ರೊಡ್ಯೂಸರ್ಗೆ 1.5 year. ಎಸ್ ಸರ್, ಐ ಅಂಡರ್ಸ್ಟುಡ್. ಅದೇ ಸರ್, ಆಸ್ ಐ ಸೆಡ್, ಎವ್ರಿಬಡಿ ಥಿಂಗ್ಸ್ ಆರ್ ಲೈಕ್ ಸರ್. ಈಗ KGF ಸಿನಿಮಾದಲ್ಲಿ KGF 1 ಬಂದಾಗ ಇಫ್ ಯು ಆರ್ ಬ್ಯಾಡ್ ಐ ಆಮ್ ಯುವರ್ ಡ್ಯಾಡ್ ಅಂತ ಒಂದು ಡೈಲಾಗ್ ಇದೆ. ಪ್ಯಾರಲಲ್ಲಿ ಧನುಷ್ ಸಿನಿಮಾನು ಒಂದು ಬಂದಿತ್ತು. ಸೊ ಅದ್ರಲ್ಲೂ ಇಫ್ ಯು ಆರ್ ಬ್ಯಾಡ್ ಐ ಆಮ್ ಯುವರ್ ಡ್ಯಾಡ್ ಅಂತ ಬಂತು. ಸೊ ಇಟ್ಸ್ ಪ್ಯೂರ್ಲಿ ಕೋ ಇನ್ಸಿಡೆನ್ಸ್. ಮತ್ತೆ ಪ್ರೊಡ್ಯೂಸರ್ ನಾನು 1.5 year ಬ್ಯಾಕೆ ಕತೆ ಹೇಳಿದ್ದೆ. March 12th ನಾನು ಯಮಧರ್ಮರಾಜ ಪೋರ್ಷನ್ ಎಲ್ಲ ಶೂಟ್ ಮಾಡಿದೆ. ಅದಾದ್ಮೇಲೆ ಗೊತ್ತಾಯ್ತು ಒಂದ್ ಸ್ವಲ್ಪ ಎಲಿಮೆಂಟ್ಸ್ ಸಿಮಿಲರ್ ಆಗಿದೆ ಅಂತ. ಬಟ್ ಯಮಧರ್ಮರಾಜ ಆಗಿರ್ಬೋದು, ಇದೆಲ್ಲ ಇಟ್ಸ್ ಲೈಕ್ ಯೂನಿವರ್ಸಲ್. ಸೊ ಅದರಿಂದ ಬಟ್ ಕತೆ 100% ಹೊಸದಾಗಿರುತ್ತೆ. ಹೌದು, ಹಾ, ಓಕೆ, ಎಸ್ ಎಸ್. ಇಡೀ ಸಿನಿಮಾಗ ಅಥವಾ ಬರೀ ಪ್ರೋಮೋಗೆ? ಸರ್ ಪ್ರೋಮೋಗೆ ಹತ್ತತ್ರ 6 ತಿಂಗಳು ಕೆಲಸ ಮಾಡಿದೀವಿ ಸರ್. ಆಕ್ಚುಲಿ VFX ಸುಮಾರು ಜನ ಹೇಳಿದ್ರು ಜಾಸ್ತಿ ಇದೆ. ಬಿಕಾಸ್ ಸಿನ್ಸ್ ಇಟ್ ಹ್ಯಾಪನ್ಸ್ ಇನ್ ಅ ಫ್ಯಾಂಟಸಿ ವರ್ಲ್ಡ್, ನಾನು ಜಸ್ಟ್ ಒಂದಷ್ಟು ಗ್ಲಿಮ್ಸಸ್ ತೋರಿಸಿದ್ದೀನಿ ಅಷ್ಟೇ. ಅಂಡ್ ದಿಸ್ ಇಸ್ ಜಸ್ಟ್ ಅ ಪ್ರೋಮೋ ಸರ್. ಸಿನಿಮಾದಲ್ಲಿ ಇನ್ನೂ ಗ್ರ್ಯಾಂಡ್ ಆಗಿರುತ್ತೆ. ಅಂದ್ರೆ ಸಬ್ಜೆಕ್ಟ್ ಡಿಮ್ಯಾಂಡ್ ಸರ್, ಸಬ್ಜೆಕ್ಟ್ ಇಸ್ ಡಿಮ್ಯಾಂಡಿಂಗ್ ಸರ್. ಟೋಟಲ್ ಒಂದು 6 ಇಂದ 7 VFX ಕಂಪನೀಸ್ ವರ್ಕ್ ಮಾಡಿದೆ ಸರ್. ಎಗ್ ವೈಟ್ VFX ಅಂತ ಅವರು ತುಂಬಾ ಸಪೋರ್ಟ್ ಮಾಡಿದ್ರು ನಮ್ಗೆ. ದೇ ಆರ್ ಲೈಕ್ ದ ಬ್ಯಾಕ್ ಬೋನ್ ಈ ಸಿನಿಮಾಗೆ. ಎಗ್ ವೈಟ್ VFX ಮಂಜುಮಲ್ ಬಾಯ್ಸ್ ಮಾಡಿದ್ದಾರೆ.